ಒಂದು ಹಳ್ಳೀಲಿ ಒಬ್ಬ ಹುಡುಗ ಇರ್ತಾನೆ. ಅವನು ಒಂದು ನಾಯಿ ಸಾಕಿರ್ತಾನೆ. ಒಂದು ರಾತ್ರಿ ಇದ್ದಕ್ಕಿದ್ದಂತೆ ಆ ಹುಡುಗ ಕಾಣೆಯಾಗ್ತಾನೆ. ನಿಜಕ್ಕೂ ಅವನು ಎಲ್ಲೋದ, ಏನಾದ, ಅವನು ಮತ್ತೆ ಸಿಕ್ಕಿದ್ನಾ ಇಲ್ಲ ಸತ್ತೋದ್ನಾ? ಇನ್ನು ಅದನ್ನು ತಿಳ್ಕೋಬೇಕು ಅಂದರೆ ನೀವು ನನ್ನ ಜೊತೆ ಈ ಕಥೆನ ಕೊನೆವರೆಗೂ ನೋಡಿ. ಈ ಕಥೆ ಹೆಸರು ಎ ಡಾಗ್ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಸ್ಟೋರಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸರಿ ಆಗಿದ್ರೆ ಬನ್ನಿ ಕಥೆಯಲ್ಲಿ ಮತ್ತೆ ಮುಂದುವರಿಯೋಣ. ಕಥೆಯ ಆರಂಭದಲ್ಲಿ ಮಂಜು ದಟ್ಟವಾಗಿ ಆವರಿಸಿದ್ದ ಒಂದು ನಿಶ್ಶಬ್ದ ಹಳ್ಳಿ. ರಾತ್ರಿ ಆಗ್ತಿದ್ದಂತೆ ಆ ಪರಿಸರದಲ್ಲಿ ಏನೋ ಅನಿರೀಕ್ಷಿತ ಘಟನೆಯಾಗ್ತಿತ್ತು. ಆ ಹಳ್ಳಿಯಲ್ಲಿ ಸುರೇಶ್ ಎಂಬ ಬಾಲಕನಿರ್ತಾನೆ. ಅವನ ಮನೆಯಲ್ಲಿ ಬ್ರೂನೋ ಎಂಬ ಅಸಾಮಾನ್ಯ ನಾಯಿ ಇರುತ್ತೆ. ಒಂದಿನ ರಾತ್ರಿ ಅದು ಅಸಾಮಾನ್ಯ ಶಬ್ದಗಳನ್ನು ಕೇಳ್ತಿರುತ್ತೆ. ಒಂದಿನ ಅದರ ಮೂಗಿಗೆ ಅಪರಿಚಿತರ ವಾಸನೆ ಬರುತ್ತೆ. ತಕ್ಷಣ ಅದು ಸುರೇಶನ ಆಸೆಯ ಕಡೆ ನೋಡಿದಾಗ ಅವನು ಕಾಣೆಯಾಗಿದ್ದಾನೆಂಬುದು ಬ್ರೂನೋಗೆ ಸ್ಪಷ್ಟವಾಗುತ್ತೆ. ನಂತರ ಬ್ರೂನೋ ತಕ್ಷಣ ಮನೆಯಿಂದ ಹೊರಬಂದು ಹಳ್ಳಿಯವರು ಕಾಡಿನ ಅಂಚಿನಲ್ಲೇ ಹುಡುಕಾಟ ಆರಂಭಿಸ್ತಾರೆ. ಆದರೆ ಬ್ರೂನೋಗೆ ಸುರೇಶನ ಗಂಧ ಇನ್ನೂ ಗಾಳಿಯಲ್ಲಿ ತೇಲ್ತಿರುತ್ತೆ. ಅದು ಆ ವಾಸನೆಯನ್ನೇ ಹಿಡಿದು ನೇರವಾಗಿ ಕಾಡಿನೊಳಗೆ ಓಡುತ್ತೆ. ಹಳ್ಳಿಯವರು ಹೆದರಿ ಹಿಂದೆ ನಿಂತಾಗ ಬ್ರೂನೋ ಮಾತ್ರ ದಿಟ್ಟತನದಿಂದ ಕತ್ತಲೆ ಕಾಡಿಗೆ ಹೆಜ್ಜೆ ಇಡುತ್ತೆ. ಕಾಡಿನೊಳಗೆ ನೆಲದ ಮೇಲೆ ಎಳೆಯಲ್ಪಟ್ಟಿದ್ದ ಗೀರುಗಳು, ತುಂಡಾದ ಎಲೆಗಳು, ಮತ್ತೊಬ್ಬರ ಹಾದಿಯನ್ನು ನೆನಪಿಸುವ ಚಲನೆಯ ಗುರುತುಗಳು ಇವೆಲ್ಲ ಬ್ರೂನೋನ ಕುತೂಹಲವನ್ನು ಹೆಚ್ಚಿಸ್ತವೆ. ಚರ್ ಚರ್ ಎಂಬ ಶಬ್ದ ಕಾಡಿನೊಳಗಿಂದ ಕೇಳಿಸಿದಾಗ ಬ್ರೂನೋ ಸ್ವಲ್ಪ ಕ್ಷಣ ನಿಲ್ಲುತ್ತೆ. ಅದರ ಹಿಂಭಾಗದಲ್ಲಿ ಯಾವುದೋ ನೆರಳು ಹಾದು ಹೋದಂತೆ ಭಾಸವಾಗುತ್ತೆ. ಆದರೆ ತಿರುಗಿ ನೋಡಿದ್ರೆ ಯಾರೂ ಇರಲ್ಲ. ಸ್ವಲ್ಪ ಮುಂದಕ್ಕೆ ಹೋದಾಗ ಪರ್ವತದ ಕೆಳಗಿರುವ ದೊಡ್ಡ ಕಲ್ಲಿನ ನಡುವೆ ಒಂದು ತೆರೆದ ಗುಹೆ ಇರುತ್ತೆ. ಅದರೊಳಗಿಂದ ಸಣ್ಣ ಬೆಳಕು ಬರುತ್ತಿರುತ್ತೆ. ಬ್ರೂನೋ ತನ್ನ ಮೂಗಿನಿಂದ ನೆಲವನ್ನು ಶೋಧಿಸಿದಾಗ ಅಲ್ಲಿ ಸುರೇಶನ ಶಾಲೆಯ ಒಂದು ತುಂಡು ಬಿದ್ದಿರುತ್ತೆ. ಇದು ಬ್ರೂನೋಗೆ ಸುರೇಶನ ಸುಳಿವನ್ನು ನೀಡುತ್ತೆ. ನಂತರ ಬ್ರೂನೋ ಜಾಗೃತೆಯಿಂದ ಗುಹೆ ಒಳಗೆ ಹೋದಾಗ ಒಳಗೆ ನೀರು ಚುಟ್ಟುತ್ತಿರುವ ಶಬ್ದ ಮತ್ತು ದೂರದಿಂದ ಕೇಳುವ ಸಣ್ಣ ಮಗುವಿನ ಅಳು ಅದರ ಹೃದಯವನ್ನು ಹಿಂಡಿತು. ಅದು ಓಡುತ್ತಾ ಕಲ್ಲುಗಳನ್ನು ದಾಟಿ ಮುಂದೆ ಬಂದು ಒಂದು ಸಣ್ಣ ಜಾಗ ತಲುಪುತ್ತೆ. ಅಲ್ಲಿ ಸುರೇಶನ ಕೈಕಾಲುಗಳನ್ನು ಹಗ್ಗದಿಂದ ಕಟ್ಟಿ ಹಾಕಲಾಗಿತ್ತು. ಬ್ರೂನೋ ಸುರೇಶನ ಬಳಿ ಹೋಗುತ್ತಿದ್ದಂತೆಯೇ ಗುಹೆಯ ಆಳದಿಂದ ಭಾರೀ ಗರ್ಜನೆ ಮೊಳಗಿತು. ಕತ್ತಲೆಯೊಳಗಿಂದ 2 ಕೆಂಪು ಕಣ್ಣುಗಳು ನಿಧಾನವಾಗಿ ಹೊರಬರುತ್ತಿದ್ದವು. ಮೊದಲಿಗೆ ಅದು ಕಾಡು ಪ್ರಾಣಿ ಎಂದು ಭಾವಿಸಿತು. ಆದರೆ ಬೆಳಕು ಹತ್ತಿರವಾದಂತೆ ಅದು ಹಳ್ಳಿಯವರಿಗೆ ಪರಿಚಿತವಾಗಿರುವ ಕಾಡು ಕರಡಿ ಎನ್ನುವುದು ಸ್ಪಷ್ಟವಾಗುತ್ತೆ. ಅದು ಸುರೇಶನನ್ನು ತನ್ನ ಗೂಡಿನತ್ತ ಎಳೆದುಕೊಂಡು ಬಂದಿತ್ತು. ಕರಡಿ ಬ್ರೂನೋ ಕಡೆ ಮುಖ ಮಾಡಿ ಗರ್ಜಿಸಿತು. ಆದರೆ ಬ್ರೂನೋ ಹಿಂದಕ್ಕೆ ಸರಿಯದೆ ಧೈರ್ಯವಾಗಿ ನಿಂತಿತ್ತು. ಕರಡಿ ಒಂದು ಕ್ಷಣ ಹಿಂದೆ ಸರಿದಂತೆ ಆ ಅವಕಾಶವನ್ನು ಬಳಸಿಕೊಂಡು ಬ್ರೂನೋ ಸುರೇಶನ ಕೈ ಕಾಲುಗಳನ್ನು ತನ್ನ ಹಲ್ಲಿನಿಂದ ಹಗ್ಗವನ್ನು ಕಡಿದು ಬಿಡಿಸುತ್ತೆ. ನಂತರ ಸುರೇಶನನ್ನು ಬ್ರೂನೋ ಕರೆದುಕೊಂಡು ಓಡತೊಡಗಿತು. ಕರಡಿ ಅವರನ್ನು ಹಿಂಬಾಲಿಸಿದರೂ ಗುಹೆಯ ಕಿರಿದಾದ ದಾರಿಯಲ್ಲಿ ಸಿಲುಕಿ ಹೊರಬರಲಾಗಲಿಲ್ಲ. ನಂತರ ಬ್ರೂನೋ ಮತ್ತು ಸುರೇಶನು ಕಾಡಿನ ಹೊರಗೆ ಬಂದಾಗ ಹಳ್ಳಿಯವರು ದೀಪಗಳನ್ನು ಹಿಡಿದು ಕಾಯ್ತಿದ್ರು. ಸುರೇಶನನ್ನು ಜೀವಂತವಾಗಿ ಕಂಡ ಎಲ್ಲರೂ ಸಂತೋಷ ಪಡ್ತಾರೆ. ನಂತರ ಬ್ರೂನೋಗೆ ಹಳ್ಳಿಯ ಜನರು ಹೂವಿನ ಹಾರವನ್ನು ಹಾಕಿ ಗೌರವಿಸ್ತಾರೆ. ಅಂದಿನಿಂದ ಬ್ರೂನೋ ಹಳ್ಳಿಯ ಧೈರ್ಯದ ನಾಯಿ ಎಂದು ಪ್ರಸಿದ್ಧಿಯಾಯಿತು. ಸುರೇಶನಿಗೆ ಅದು ನಾಯಿ ಮಾತ್ರವಲ್ಲ, ಅವನ ಜೀವ ಕಾಪಾಡಿದ ನಿಜವಾದ ಸ್ನೇಹಿತವಾಗಿತ್ತು. ಇಲ್ಲಿಗೆ ಎ ಡಾಗ್ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಸ್ಟೋರಿ ಮುಗಿಯುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಆನ್ ರಾಜ್ ಸ್ಟೋರೀಸ್ ಕನ್ನಡ.